ನೆಲಮಂಗಲದಲ್ಲಿ ಭೂಮಿಗಾಗಿ ಪೊಲೀಸರೇ ಆಗಿದ್ದಾರೆ ಕ್ರಿಮಿನಲ್ಸ್. ಕೋಟಿ ಕೋಟಿ ಬೆಲೆಯ ಜಮೀನಿನ ಮೇಲೆ ಕಣ್ಣು ಹಾಕಿದ್ದಾರೆ. ಜಮೀನಿಗಾಗಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಇದೀಗ ಜಮೀನನ್ನ ಗುಳುಂ ಮಾಡ್ತಾ ಇದ್ದಾರೆ. ಸುಮಾರು 25 ಕೋಟಿಯ ಜಮೀನು ಪರಭಾರೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಜಮೀನನ್ನ ರಿಜಿಸ್ಟರ್ ಮಾಡಿಕೊಳ್ಳಲಾಗಿದೆ. ದಾಬಾಸ್ಪೇಟೆ ಮಾಚನಹಳ್ಳಿ ಗ್ರಾಮದಲ್ಲಿರುವಂತಹ 8 ಎಕರೆ ಜಮೀನು 3 ರಿಂದ 4 ಜನರಿಂದ ಈ ಒಟ್ಟು 8 ಎಕರೆ ಭೂಮಿಯನ್ನ ರಿಜಿಸ್ಟರ್ ಮಾಡಿಕೊಳ್ಳಲಾಗಿದೆ. ಗಿರಿಜೇಶ್ ಹಾಗೂ ಇನ್ನಿಬ್ಬರ ಹೆಸರಲ್ಲಿ ಪಹಣಿಯನ್ನ ತೋರಿಸಿ ಅಕ್ರಮವನ್ನ ಎಸಗಿದ್ದಾರೆ. ನೆಲಮಂಗಲ ಗ್ರಾಮಾಂತರ ಠಾಣೆಯ ಪೊಲೀಸರ ಖತರ್ನಾಕ್ ಕೆಲಸ ಇದು. ಹೆಡ್ ಕಾನ್ಸ್ಟೇಬಲ್ ಗಿರಿಜೇಶ್ ಸೇರಿ 3 ಮೇಲೆ ಎಫ್ಐಆರ್ ದಾಖಲಾಗಿದೆ. ಥಾಂಪಿ ಮ್ಯಾಥ್ಯೂ ಎಂಬುವರಿಂದ ದೂರನ್ನ ದಾಖಲು ಮಾಡಲಾಗಿದೆ. ದಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಕೋಟಿ ಕೋಟಿ ಮೌಲ್ಯದ ಭೂಮಿಯನ್ನ ಕಬಳಿಕೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ರಕ್ಷಣೆ ಕೊಡಬೇಕಾದವರೇ ಈ ರೀತಿಯಾಗಿ ಭೂಮಿಯನ್ನ ಕಬಳಿಕೆ ಮಾಡ್ತಾ ಇದ್ದಾರೆ. ಒಂದು ಗಾದೆ ಮಾತಿದೆ, ಹೆಣ್ಣು ಹೊನ್ನು ಮಣ್ಣು ಅಂತ ಬಂದಂತಹ ಸಂದರ್ಭದಲ್ಲಿ ಹೆಣ ಕೂಡ ಬಾಯಿ ಬಿಡುತ್ತೆ ಅನ್ನುವಂತಹ ಒಂದು ಮಾತು ಕೇಳಿದ್ದೀವಿ. ಅದೇ ರೀತಿಯಾಗಿ ಭೂಮಿ ಅಂತ ಬಂದಂತಹ ಸಂದರ್ಭದಲ್ಲಿ ಅದ್ರ ಮೇಲೆ ಕಣ್ಣು ಹಾಕುವಂತಹ ಎಷ್ಟೋ ಪ್ರಕರಣಗಳನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಅದರಲ್ಲಿ ಇದೀಗ ಪೊಲೀಸ್ನವರೇ ಆ ಒಂದು ಕೋಟಿ ಕೋಟಿ ಬೆಲೆ ಬಾಳುವಂತಹ ಭೂಮಿ ಮೇಲೆ ಕಣ್ಣು ಹಾಕಿದ್ದಾರೆ. ಜಮೀನಿಗಾಗಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಆ ಜಮೀನನ್ನ ಗುಳುಂ ಮಾಡೋದಕ್ಕೆ ಪ್ರಯತ್ನಗಳನ್ನು ಕೂಡ ಪಟ್ಟಿದ್ದಾರೆ. ಸುಮಾರು ಬರೋಬ್ಬರಿ 25 ಕೋಟಿ ಬೆಲೆ ಬಾಳುವಂತಹ ಜಮೀನಿದು ಅಂತ ಗೊತ್ತಾಗ್ತಾ ಇದೆ. 8 ಎಕರೆ ಈ ಭೂಮಿ ಗಿರಿಜೇಶ್ ಹಾಗೂ ಇನ್ನಿಬ್ಬರ ಹೆಸರಲ್ಲಿ ಪಹಣಿಯನ್ನ ತೋರಿಸಿ ಅಕ್ರಮವನ್ನ ಎಸಗಿದ್ದಾರೆ. ನೆಲಮಂಗಲ ಗ್ರಾಮಾಂತರ ಠಾಣೆಯ ಪೊಲೀಸರ ಖತರ್ನಾಕ್ ಕೆಲಸ ಇದು. ನಾನೊಬ್ಬ ಪೊಲೀಸ್ ಅಲ್ವಾ, ನನಗೆ ಯಾರು ಏನು ಕೇಳ್ತಾರೆ, ನನ್ನನ್ನು ಯಾರು ಪ್ರಶ್ನೆ ಮಾಡ್ತಾರೆ, ಪ್ರಶ್ನೆ ಮಾಡಿದ್ರೆ ಆವಾಜ್ ಹಾಕೋದು ಗೊತ್ತಿರುತ್ತಲ್ವಾ, ಅವರ ಸ್ಟೈಲಲ್ಲಿ ಮಾತನಾಡೋದು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಯಾವ ರೀತಿಯಾಗಿ ಭೂಮಿಯನ್ನ ಕಬಳಿಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ರು ಈ ಕಾನ್ಸ್ಟೇಬಲ್ ಗಿರಿಜೇಶ್ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯಾ, ಐಜಿಪಿ ಅವರು ಪೊಲೀಸ್ ಇಲಾಖೆಯಲ್ಲಿ ಪ್ರಾಮಾಣಿಕತೆ ಕಾಪಾಡೋ ನಿಟ್ಟಿನಲ್ಲಿ ಎಷ್ಟು ನಿಯಮಗಳನ್ನ ಜಾರಿಗೆ ತಂದ್ರು, ಮತ್ತೆ ಕೆಲವರನ್ನ ಸಸ್ಪೆಂಡ್ ಮಾಡಿದ್ರು, ಕೆಲವೊಬ್ಬ ಪೊಲೀಸರು ಅಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಕಾನೂನು ಬಾಹಿರ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಇಂಥವರಿಂದ ಇಲಾಖೆಗೆ ಕೆಟ್ಟ ಹೆಸರು ಬಂದಿರೋದಂತೂ ಈ ಪ್ರಕರಣದಿಂದಲೇ ಸಾಕ್ಷಿ ಆಗುತ್ತೆ. ನೆಲಮಂಗಲದ ದಾಬಸ್ಪೇಟೆಯಲ್ಲಿರುವಂತ ಮಾಚನಹಳ್ಳಿ ಗ್ರಾಮದ 56/5 ಬರುವಂತ 5 ಎಕರೆ 12 ಗುಂಟೆ ಜಮೀನು, ಮತ್ತೆ ಇನ್ನೊಂದು ಐಟಮ್ ಕಂಬಾಳ ಗ್ರಾಮದ ಸರ್ವೆ ನಂಬರ್ 47 ಬರುವಂತ 2 ಎಕರೆ 13 ಗುಂಟೆ ಜಮೀನನ್ನ ವಂಶವೃಕ್ಷ ನಕಲಿಯಾಗಿ ಸೃಷ್ಟಿ ಮಾಡಿ, ಜಮೀನುಗಳಿಗೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ, ಪಹಣಿಯಲ್ಲಿ ಇವರ ಹೆಸರು ಬರಂತೆ ಮಾಡಿ, ಈ ಹೆಡ್ ಕಾನ್ಸ್ಟೇಬಲ್ ಗಿರೀಶ್ ಮತ್ತೆ ಅವರ ಕುಟುಂಬ ಮತ್ತೆ ಇವ್ರ ಚಿಕ್ಕಪ್ಪ ಇವರೆಲ್ಲ ಸೇರಿ ಒಟ್ಟಾರೆ 9 ಜನರ ಗ್ಯಾಂಗ್ಗು ಸ್ವಾಧೀನ ಆದಂತ KDB ಭೂಮಿಯಲ್ಲಿ ಕೋಟ್ಯಾಂತರ ರೂಪಾಯಿ ಪರಿಹಾರ ಹೊಡೆಯಲು ಸಂಚು ರೂಪಿಸಿ ಸಬ್ ರಿಜಿಸ್ಟರ್ ಮುಖಾಂತರ ಅವರ ಹೆಸರಿನಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಪಹಣಿಯನ್ನ ಅವರ ಹೆಸರಿಗೆ ಕೂರಿಸಿ ಹಣ ಹೊಡೆಯಲು ಸಾಕಷ್ಟು ಪ್ಲಾನ್ ಮಾಡ್ಕೊಂಡಿದ್ರು. ಹಾಗಾಗಿ ಮೂಲ ಮಾಲೀಕರಿದ್ದಾನೆ ಥಾಂಪಿ ಮ್ಯಾಥ್ಯೂ ಅನ್ನ ಬಿಟ್ಟು ಈ ನೆಲಮಂಗಲ ಗ್ರಾಮಾಂತರ ಹೆಡ್ ಕಾನ್ಸ್ಟೇಬಲ್ ಆಗಿರಂತ ಗಿರಿಜೇಶ್ ಸೇರಿದಂತೆ ಅವರ ಮನೋಜು ಮತ್ತೆ ಇನ್ನೊಬ್ಬ ಇವರ ಗಿರಿಜೇಶ್ನ ತಮ್ಮ ರೋಹಿಣಿ ಕುಮಾರ್ ಅಂತ, ಗಿರಿಜೇಶ್ ಅವ್ರ ಮಗ ತರುಣ್, ಈ ಸಬ್ ರಿಜಿಸ್ಟರ್ ಸತೀಶ್ ಮತ್ತೆ ಸ್ಟಾಂಪ್ ಪೇಂಟರ್ ವೆಂಕಟೇಶ್, ಹನುಮಂತರಾಜು, ರಾಜು ಸೇರಿದಂತೆ ದಾಬಸ್ಪೇಟೆಯಲ್ಲಿ ಇವರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿರುವಂತದ್ದು. ಥಾಂಪಿ ಮ್ಯಾಥ್ಯೂ ಎಂಬ ಮತ್ತೊಬ್ಬನನ್ನ ಸೃಷ್ಟಿ ಮಾಡ್ತಾರೆ. ನಕಲಿಯಾಗಿ ಆಧಾರ್ ಕಾರ್ಡು, ವೋಟರ್ ID ಇವೆಲ್ಲವನ್ನ ಸೃಷ್ಟಿ ಮಾಡಿ KDBಯಿಂದ 22 ಕೋಟಿಗೂ ಹೆಚ್ಚು ರೂಪಾಯಿಯನ್ನ ಹಣ ಹೊಡೆಯಲು ಪ್ಲಾನ್ ಮಾಡಿದ್ರು. ಹಾಗಾಗಿ ಇವರೆಲ್ಲರ ಮೇಲೆ ಎಫ್ಐಆರ್ ಮಾಡಿ ಈಗ ಪ್ರಕರಣವನ್ನ ತನಿಖೆ ಮಾಡ್ಕೊಂತ ಇರೋದು ದಾಬಸ್ಪೇಟೆ ಪೊಲೀಸರು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.